ಚನ್ನರಾಯಪಟ್ಟಣ ತಾಲೂಕಿನ ತಗಡೂರಿನಲ್ಲಿ 40 ವರ್ಷದ ಹಳೆಯ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ತಗಡೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿನ್ನೆ ವಿಶೇಷ ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮವನ್ನು 40 ವರ್ಷಗಳ ಹಿಂದಿನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅಪರಿಮಿತ ಕೃತಜ್ಞತೆಯನ್ನ ತಿಳಿಸಲು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಆ ಕಾಲದ ಹಿರಿಯ ಶಿಕ್ಷಕರು, ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೆ ಪ್ರಸ್ತುತ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಾಗಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣ, ಯುವ ನಾಯಕ ಸೂರಜ್ ರೇವಣ್ಣ ಮತ್ತೆ ಕಾಂಗ್ರೆಸ್ನ ಮುಖಂಡ ಗೋಪಾಲಸ್ವಾಮಿ, ಪ್ರಸ್ತುತ ಮುಖ್ಯ ಶಿಕ್ಷಕರು, ಶಾಲೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣದ ವರದಿಗಾರರು ಭಾನುಕುಮಾರ್. ಇಲ್ಲ ಟೋಟಲಿ ಕಂಡ್ರೆ ಆಗಲ್ವಾ ಗೊತ್ತಿಲ್ಲ. ನಮ್ಮ ದಲಿತರು ಕಂಡ್ರೆ ಆಗಲ್ಲ. ಇಲ್ಲ ನಮ್ಮ ಓಟ್ಗೂ ಹಾಕ್ಸ್ಕೊಳಲ್ಲ. ಗೋಳಿ ಮಗ ಏನಾಗ್ಬೇಕು ಗೊತ್ತಾ, ನಿಮ್ಮ ದಲಿತರಾಗ್ಲಿ ಮುಸ್ಲಿಂ ಆಗ್ಲಿ ನನ್ಗೆ ಓಟ್ ಹಾಕ್ಕೊಡ್ರೆ ನಾನು ಗೆದ್ದುತ್ತೀನಿ ಅಂತ ಹೇಳ್ಬೇಕು. ಅವನು ಏನು ಅನ್ಕೊಂಡು ಕಚ್ಚರ್ಕ ಬಾಯಿ. ಅವನ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮವರು ಹಂಗೆ ನಮ್ಮವ್ರುಗಳು ಹಂಗೆಲ್ಲ ಬೈದ್ರು ಸಮೇತ ಅವ್ರ ಜೊತೆನೆ ಹೋಗ್ತಾರೆ. ಅದೇ ಪಕ್ಷಗಳಿಗೆ ಜೈ ಅಂತಾರೆ, ಅವ್ರಿಗೆ ಓಟ್ ಹಾಕ್ತಾರೆ. ಇವ್ರು ಮಾನ ಮರ್ಯಾದೆ ನಮ್ಮವ್ರಿಗೆ ಫಸ್ಟ್ ಹೋಗ್ಬೇಕಾಗುತ್ತೆ ಅಷ್ಟು. ಅದಕ್ಕೆ ನಮ್ದೇನಂದ್ರೆ ಒಂದು ಫೈನಲ್ ಆಗಿ ನಾವು ಎಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಇಂಥವೆಲ್ಲ ಬಿಡಬೇಕು. ಓನಾಗಿ ಒಂದ್ ಸ್ವಲ್ಪ ತಲೆಗೆ ಬರುವಂತದ್ದು ಏನು ಮಾಡೋದಿಲ್ಲ ಮಾಡ್ತಾರೆ. ಅದೇ ಎಲೆಕ್ಷನ್ ಬರೋಕ್ ತಿರ್ಗಾ ಜೈ ಅಂತಾರೆ. ಇಂಥ ಟೈಮಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಆಯ್ತು. ಇನ್ನೂ ಹಲವಾರು ಜನ ಸೇರ್ಲೇಬೇಕಾಗುತ್ತೆ. ಇದಕ್ಕೆ ಸೇರಲ್ಲ. ಇಂಥದ್ದು ಏನನ ಬೇರೆ ಏನಾದ್ರೂ ಗಲಾಟೆ ಅಂದ್ರೆ ಅಂಥಕ್ಕೆ ಮಾತ್ರ ಜನ ಜಾಸ್ತಿ ಸೇರ್ತಾರೆ. ಇಲ್ಲಿ ಏನಂದ್ರೆ ಈ ಬೇರೆ ಮಗನ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಎಲ್ಲೇ ನಿಂತ್ಕೊಂಡ್ರು ಇವನು ಸೋಲಿಸ್ಬೇಕು, ಸೋಲ್ಲೇಬೇಕು. ಇಲ್ಲಾಂದ್ರೆ ಬುದ್ಧಿ ಕಲಿಯಲ್ಲ. ಅವನು ರಾಜಕೀಯದಾಗ ಇರೋದಕ್ಕೆ ತಾನೇ ಮಾತಾಡೋದು. ರಾಜಕೀಯನ ಅದರಿಂದ ಹೊರತುಪಡಿಸ್ಬಿಟ್ರೆ ಹೋಗ್ತಾನೆ. ಅದಕ್ಕೆ ದಯವಿಟ್ಟು ಆಮೇಲೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಆಗುತ್ತೆ. ಅಷ್ಟೊಂದು ಕೇಸ್ ಇದ್ರು ಅವರು ಇಂಥವರೆಗೂ ಒಂದು ರೋಡ್ ಶೀಟರ್ ಮಾಡಿಲ್ಲ. ಅದೇ ಬಡವ್ರ ಮಕ್ಕಳಿಗೆ ಇವರು ಅಣ್ಣ ಹೇಳ್ದಂಗೆ ಬಡವ್ರ ಮಕ್ಕಳಿಗೆ ಏನು ಕೇಸ್ ಆಗಂಗಿಲ್ಲ. ನಮ್ಮವ್ರಿಗೆ ಆಗಲೇ ಗಡಿಪಾರು ಮಾಡಿ ಗುಸಾಕಿರ್ತಾರೆ. 70 ಕೇಸ್ ಆಗಿದೆ. ಇವನು ಇನ್ನೂ ಗಡಿಪಾರು ಮಾಡಿಲ್ಲ. ಇವನು ಕರ್ನಾಟಕದಿಂದ ಉಚ್ಚಾಟನೆ ಮಾಡಬೇಕಾಗಿ ನನ್ನೊಂದು ಅಭಿಪ್ರಾಯ.